ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಕುಂಭಮೇಳಕ್ಕೆ ಹೋದಾಗ ಅಥವಾ ಎಲ್ಲೋ ವಿದೇಶಕ್ಕೆ ಹೋದಾಗ ಅದು ನೋಡಿದಾಗಲೆಲ್ಲ ಸಂಕಟ ಆಗುತ್ತೆ. ಅಯ್ಯೋ, ಇಂಥ ಜಾಗಗಳು ನಮ್ಮಲ್ಲಿ ಎಷ್ಟಿದ್ದಾವೆ. ಆ ಜಾಗಗಳಿಗೆ ಒಂದು ಸರಿಯಾದ ರೋಡ್ ಮಾಡಿದ್ರೆ, ಮಳೆಗಾಲದಲ್ಲೂ ಹೋಗೋಂಗೆ ಒಂದು ಸೇತುವೆ ಕಟ್ಟಿದ್ರೆ, ಜನ ಹೋಗಿ ಅಲ್ಲಿ ಇಳಿದ ತಕ್ಷಣ ಸ್ವಚ್ಛವಾದ ಟಾಯ್ಲೆಟ್ ಫೆಸಿಲಿಟಿ, ಒಂದು ಕೌಂಟ್ರ್ ಫೆಸಿಲಿಟಿ, ಕೂತ್ಕೊಳ್ಳೋದಕ್ಕೊಂದು ಜಾಗ, ಇಷ್ಟು ಸರ್ಕಾರ ಮಾಡಿಕೊಟ್ಬಿಟ್ರೆ ಜನ ಹೋಗೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಸುತ್ತಲೂ ಇದ್ದವ್ರಿಗೆಲ್ಲ ಉದ್ಯೋಗ ಸೃಷ್ಟಿಯಾಗತ್ತೆ. ಉದ್ಯೋಗ ಅಂದರೆ ಏನು ಸರ್ಕಾರನೇ ಕೊಡ್ಬೇಕಾ ನೌಕರಿ? ಎಷ್ಟು ಅಂತ ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ ನೌಕರಿಗಳನ್ನು? ಹೆಂಗೆ ಕೊಡೋಕ್ಕಾಗತ್ತೆ? ಗ್ರ್ಯಾಜುಯೇಷನ್ ಮುಗಿಸಿ ಬಂದವ್ರಿಗೆಲ್ಲ ಕೊಡೋಷ್ಟು ನೌಕರಿಗಳು ಸರ್ಕಾರದಲ್ಲಿದ್ದಾವ? ಅಥವಾ ಇರೋ ಹುದ್ದೆಗಳನ್ನೆಲ್ಲ ತುಂಬ್ಕೊತಿದ್ದೀರಾ ನೀವು? ಇಲ್ಲ. ಆವಾಗ ಉದ್ಯೋಗ ಸೃಷ್ಟಿಗೆ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ಬೇಕಲ್ವ. ಕರ್ನಾಟಕದಲ್ಲಿ ಕೆಲವು ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡ್ರೆ ಸಂಕಟ ಆಗತ್ತೆ. 300 ಕಿಲೋಮೀಟ್ರು 400 ಕಿಲೋಮೀಟ್ರು ಯಾವುದೋ ಒಂದು ಜಾಗ ಚೆನ್ನಾಗಿದೆಯಂತೆ, ಯಾವುದೋ ರೀಲ್ಸ್ ನೋಡ್ಕೊಂಡು ಹೋದರೆ, ಅಲ್ಲಿ ಹೋದರೆ ಹೆಣ್ಮಕ್ಳು ಕೆಳಗೆ ಇಳಿದ್ರೆ ಹೋಗೋದಕ್ಕೊಂದು ಟಾಯ್ಲೆಟ್ ಇರೋದಿಲ್ಲ. ಮ್ಯಾಗಿ ಮಾಡಿಕೊಡ್ತಾರೆ, 100 ರೂಪಾಯಿ 120 ರೂಪಾಯಿ ಅಂತಾರೆ ರೋಡ್ ಸೈಡ್ ಅಂಗಡಿಗಳವರು. ಸಂಕಟ ಆಗುತ್ತೆ ಆ ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡಿ. ಯಾವುದೋ ವಿದೇಶದಲ್ಲಿ ಇನ್ಯಾವುದು ನೋಡೋದಕ್ಕೆ ಏನಿರೋದಿಲ್ಲ. ಅಲ್ಲಿ ಸುಮ್ಮನೆ ಒಂದು ಬೋಟಿಂಗ್ ಅಂತಾರೆ, 6,000 7,000 ಅಂತಾರೆ ವಿದೇಶಗಳಿಗೆ ಹೋದರೆ. ಎಲ್ಲವೂ ಉದ್ಯೋಗ ಸೃಷ್ಟಿನೇ ಅಲ್ವಾ. ಸಂಬಿತ್ ಪಾತ್ರ BJPಯ ಸಂಸದರು ಕೇಳ್ತಾ ಇದ್ದಾರೆ, ಬೇರೆ ಧರ್ಮದವ್ರನ್ನ ಹಿಂಗೆ ಪ್ರಶ್ನೆ ಮಾಡ್ತೀರಾ ನೀವು ಅಂತ. ಕೇಳಿಸ್ಕೊಳ್ಳಿ. ಮಹಾಕುಂಭ ಅನೇಕ ವರ್ಷಗಳಿಂದ ಸನಾತನದ ಪ್ರತೀಕ. ಇದನ್ನು ಇಡೀ ಜಗತ್ತೇ ಮಹಾಕುಂಭ ಮೇಳವನ್ನು ಗೌರವಿಸ್ತಾ ಇದೆ. ಭಾರತದಲ್ಲಿ ಕಾಂಗ್ರೆಸ್ ಮಾತ್ರ ಅಪಹಾಸ್ಯ ಮಾಡ್ತಾ ಇದೆ. 1000 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಖರ್ಗೆ ಅವರು ಟೀಕೆ ಮಾಡ್ತಾ ಇದ್ದಾರೆ. ಖರ್ಗೆ, ರಾಹುಲ್, ಸೋನಿಯಾ ಗಾಂಧಿಗೆ ಸವಾಲು ಹಾಕ್ತೀನಿ, ಬೇರೆ ಯಾವುದೇ ಧರ್ಮಕ್ಕೆ ಹೀಗೆ ಕೇಳಬಹುದಾ ಅಂತ ಸಂಬಿತ್ ಪಾತ್ರ ಅವರ ಪ್ರಶ್ನೆ. ಬೇರೆ ಧರ್ಮದವ್ರನ್ನ ಕೇಳೋದು ಬಿಡಿ. ಈಗ ಸೌದಿ ಅರೇಬಿಯಾ, ಈಗ ಟೂರಿಸಮ್ಮು ಅದು ಇದು ಎಲ್ಲ ಜೋರು ಅವ್ರದಲ್ಲಿ, ಏನೋ ಭಾಳ ಜೋರಾಗಿ ನಡೀತಾ ಇದೆ. ಅಲ್ಲಿ ತನಕ ಹಜ್ ಯಾತ್ರೆ ಅವ್ರದ್ದು ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆಗಿರಲಿಲ್ವ? ಹಜ್ ಯಾತ್ರೆ ಅದಕ್ಕೆ ಸಬ್ಸಿಡಿ ಕೊಟ್ಟು ಕಳಿಸಿದ್ರು. ಫ್ಲೈಟಿಗೆ ಸಬ್ಸಿಡಿ, ಹಜ್ ಯಾತ್ರೆ, ಹಜ್ ಸಬ್ಸಿಡಿ ಅನ್ನೋದೇ ದೊಡ್ಡದೊಂದು ಪ್ರತಿ ವರ್ಷ ಅಮೌಂಟ್ ಎತ್ತಿಡ್ಬೇಕು ಅದಕ್ಕೆ. ಅರೆ ಯಾರು ಹಜ್ಜಿಗೆ ಹೋಗಿ ಬಂದರೆ ಆಯ್ತಪ್ಪ, ಭಾರತದಲ್ಲಿ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗ್ತಾಯಿದೆ, ಅಲ್ಲಿ ಹೋಗಿ ಶ್ರದ್ಧಾಳುಗಳು ಅಲ್ಲಿಗೆ ಹೋದರೆ ಯಾರೋ ಭಾರತೀಯನಿಗೆ ಒಂದಷ್ಟು ಉದ್ಯೋಗ ಸಿಗುತ್ತೆ, ಒಂದಷ್ಟು ವ್ಯಾಪಾರ ಆಗುತ್ತೆ ಅನ್ನಬಹುದು. ಹಜ್ ಯಾತ್ರೆಗೆ ಹೋಗೋದ್ರಿಂದ ಯಾರಿಗೇನು ಉದ್ಯೋಗ ಸೃಷ್ಟಿ ಆಯಿತು ಅಂತ ಕೇಳಿಬಿಟ್ರೆ ನೀವು ಹಜ್ ಯಾತ್ರೆಗೆ ಹೋಗೋನು ಶ್ರದ್ಧೆ ಪ್ರಶ್ನೆ ಮಾಡ್ದಂಗಲ್ವ? ಆತನ ಧಾರ್ಮಿಕ ನಂಬಿಕೆಯನ್ನು ಪ್ರಶ್ನೆ ಮಾಡ್ದಂಗಲ್ವ? ಎಲ್ಲವನ್ನೂ ಅಳಿಯೋದಕ್ಕೆ ಇದೇ ಮಾನದಂಡವಾ? ದಿಸ್ ಈಸ್ ದ ಕ್ರೈಟೀರಿಯಾ. ಈ ಕ್ರೈಟೀರಿಯಾದಲ್ಲಿ ನಾವು ಪ್ರತಿಯೊಂದನ್ನು ಅಳಿತೀವಿ, ಹೀಗೆ ನಾವು ಹೋಗೋದು. ವಿಚಿತ್ರ ಅನ್ನಿಸ್ತಿದೆಯಪ್ಪ. ಜಗತ್ತು ಬದಲಾಗಿದೆ ಸರ್. ಟೂರಿಸಮ್ಮನ್ನೇ ನಂಬಿಕೊಂಡು GDPನ ಗ್ರೋ ಮಾಡಿಕೊಂಡಿರುವಂಥ ದೇಶಗಳ ಸುಮಾರಿದ್ದಾವೆ ನಮ್ಮಲ್ಲಿ. ಅದಕ್ಕೆ ಅವಕಾಶ ನಮ್ಮ ರಾಜ್ಯದಲ್ಲೂ ಸುಮಾರಿದೆ, ಸಾಕಷ್ಟು ಅವಕಾಶಗಳಿದ್ದಾವೆ. ಅವನ್ನ ನಾವು ಬಳಸ್ಕೊತಾ ಇಲ್ಲ, ಅಷ್ಟೇ ಬಳಸ್ಕೊತಾ ಇಲ್ಲ. ನಾನು ಇದಕ್ಕೆ ಹೋಗಿದ್ದೆ, ಯಾವುದು ಕಚ್ನಲ್ಲಿ, ಕಚ್ ಉತ್ಸವಕ್ಕೆ ಹೋಗಿದ್ದೆ, ರನ್ ಆಫ್ ಕಚ್. ಹೋಗೋದಕ್ಕೆ ಕಾರಣ ಆಗಿದ್ದೇನು? ಅಮಿತಾಬ್ ಬಚ್ಚನ್ ಅಡ್ವರ್ಟೈಸ್ಮೆಂಟು, ಕಚ್ ನೈ ದೇಖಾ ಅಥವಾ ಕುಚ್ ನೈ ದೇಖಾ ಅಂತ. ಇಲ್ಲಿಂದ ಅಹಮದಾಬಾದ್ ತನಕ ಫ್ಲೈಟು, ಅಹಮದಾಬಾದಿಗೆ ಹೋಗಿ ಒಂದು ಬೈಕ್ ಬಾಡಿಗೆ ತಗೊಂಡು ಬೈಕ್ ಓಡಿಸ್ಕೊಂಡು ಕಚ್ ನೋಡ್ಬೇಕು ನಾವು ಅಂತ. ಅಲ್ಲಿ ಹೋಗಿ ಸುತ್ತಾಡಿದ ಮೇಲೆ ಅನ್ನಿಸ್ತು, ಇದರ 10 ಪಟ್ಟು ಒಳ್ಳೆಯ ಉತ್ಸವವನ್ನು ಹಂಪಿಲಿ ಮಾಡ್ಬೋದಲ್ಲ ನಾವು ಅಂತ. ನೀವು ಜಗತ್ತಿನ ಮೂಲೆಗಳಿಂದ ಬರ್ತಾರೆ ಕಚ್ ಉತ್ಸವಕ್ಕೆ, ಜಗತ್ತಿನ ಮೂಲೆಗಳಿಂದ. ಇದರ 10 ಪಟ್ಟು, ಯಾಕಂದರೆ ಅಲ್ಲಿ ಕಲೆ ಸಂಸ್ಕೃತಿನೆಲ್ಲ ತೋರಿಸ್ತಾರೆ, ಮರುಭೂಮಿಯಲ್ಲಿ ಓಡಾಡಿಸ್ತಾರೆ. ಹಂಪಿಲಿ ಅಂಥದ್ದೊಂದು ಉತ್ಸವ ಮಾಡಿದ್ರೆ, ರಾಜ್ಯ ಸರ್ಕಾರದಿಂದ ಒಂದಷ್ಟು ಖರ್ಚು ಕೊಟ್ಟು ಒಂದು ಉತ್ಸವ ಮಾಡಿದ್ರೆ ಅದರ 10 ಪಟ್ಟು ದೊಡ್ಡದು, 10 ಪಟ್ಟು ವರ್ಣರಂಜಿತವಾದ ಕಾರ್ಯಕ್ರಮ ಮಾಡ್ಬೋದಲ್ವ ಅಂತ ಎಷ್ಟು ಸಲ ಅನ್ನಿಸ್ತು ನನಗೆ. ಯೋಚನೆ ಮಾಡ್ಬೇಕು ಹಾಗೆ. ನೋಡೋಣ ಹಂಗೆ ಯೋಚನೆ ಮಾಡೋರು ಯಾವಾಗ ಬರ್ತಾರೋ, ಯಾವಾಗ ಸಿಗ್ತಾರೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.